ಆಗಲಿ ನನ್ನ ಕಡೆಯಿಂದ ನಾನು ದಿನಕರ್ ಅವ್ರಿಗೊಂದ್ಸಲ ಕಾಲ್ ಮಾಡ್ತೀನಿ, ನೋಡೋಣ ಇನ್ ಕೇಸ್ ಏನಾದ್ರು ಆಗುತ್ತಾ ಅಂತ ಪ್ರಯತ್ನ ಪಡೋಣ. ಸರ್ ನಮಸ್ತೆ, ಮಂಜುನಾಥ್ ಅಂತ ಬಾಸ್ ಟಿ ವಿ ಕನ್ನಡ ಚಾನಲ್ ಆ್ಯಂಕರ್ ಮಾತಾಡ್ತಿರೋದು. ಏನಿಲ್ಲ, ಒಂದೆರಡು ನಿಮಿಷ ಫ್ರೀ ಆಗಿದ್ರೆ ಒಂಚೂರು ಮಾತಾಡಬೇಕಿತ್ತು ಅದಕ್ಕೆ. ಅಲ್ಲ ಏನೆಂದರೆ, ಇವಾಗ ಇವರು ದರ್ಶನ್ ಅವರ ಮನೆ ಮುಂದೆ ಇವರು ಜೋಡಿ ಮದುವೆ ಆಗಿತ್ತಲ್ಲ, ಅದಕ್ಕೊಂದು ವಿಷಯ ತಿಳಿಸ್ಬೇಕಿತ್ತು. ನಮ್ಮ ಜೊತೆ ಇದ್ದಾರೆ, ಅದಕ್ಕೆ ಅಷ್ಟೇ, ಇನ್ನೇನಿಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಸ್, ಈಗ ದರ್ಶನ್ ಅವರನ್ನು ಭೇಟಿಯಾಗೋಕ್ಕಾಗಿಲ್ಲ. ಸೊ ವಿಜಯಲಕ್ಷ್ಮಿ ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಹೆಂಗೆ ಅನ್ನಿಸ್ತಿದೆ? ಯಾಕಂತಂದರೆ ಅವರಿಲ್ಲ, ಅಟ್ಲೀಸ್ಟ್ ದರ್ಶನ್ ಅವರಿಲ್ಲ ಅಂತಂದ್ರೂ ಕೂಡ ವಿಜಯಲಕ್ಷ್ಮಿ ಅವರಾದರೂ ಇರ್ತಾರೆ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹೋಗಿದ್ರಿ. ಸೊ ಅವ್ರನ್ನ ಭೇಟಿ ಆಗುವಂಥ ಪ್ರಯತ್ನ ಆಯಿತಾ ಅಥವಾ ಇಲ್ವಾ ಅಂತ? ಇಲ್ಲ, ಎಲ್ಲ ಕಡೆಯಿಂದನೂ ಕಾಂಟ್ಯಾಕ್ಟ್ ಟ್ರೈ ಮಾಡಿದೆ ಆಗೋಕ್ಕೆ, ಬಟ್ ಅವರಾಗೆ ಕರೀತಾರೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಬಟ್ ಇನ್ನೂ ಮೆಸೇಜ್ ಬಂದಿಲ್ಲ. ಆ ಮೆಸೇಜ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅದೊಂದು ಆಸೆ ಐತೆ, ಅವ್ರ ಆಶೀರ್ವಾದ ತೊಗೊಬೇಕು ಅನ್ನೋದೊಂದು ಆಸೆ ಐತೆ ಸರ್. ನೀವು? ನಾನು ಅನ್ಕೋತೀನಿ, ಯಾಕಂದರೆ ಲೈಕ್ ಕೊಟ್ಟಿದ್ದಾರೆ, ನೋಡ್ಬೋದು, ಕರಿಬೋದು, ಮಾತಾಡ್ಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ. ಅಂದರೆ ಈಗ ಇನ್ಸ್ಟಾಗ್ರಾಮಲ್ಲಿ ನಿಮ್ಮಿಬ್ಬರ ವಿಡಿಯೋಗೆ ಲೈಕ್ ಕೊಟ್ಟಿದ್ದಾರೆ. ತಾಳಿ ಕಟ್ಟೋ ವಿಡಿಯೋಗೆ ಬಾಸ್ ಫೋಟೋ ಹಿಂದೆ ಇಡ್ಸ್ಕೊಂಡಿದ್ದು, ಆ ವಿಡಿಯೋಗೆ ಲೈಕ್ ಕೊಟ್ಟಿದ್ದಾರೆ. ಹಾಂ. ಸೊ ಅಲ್ಲಿಗೆ ನಿಮಗೆ ವಿಜಯಲಕ್ಷ್ಮಿ ಅವರ ಆಶೀರ್ವಾದ ಸಪೋರ್ಟ್ ಸಿಕ್ಕಂಗಾಯಿತು. ಅಂದರೆ ಡೈರೆಕ್ಟಾಗಿ ನೋಡಬೇಕು, ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋಬೇಕು ಅನ್ನೋದೊಂದು ಐತೆ ಅಷ್ಟೆ. ನೀವು? ಅದನ್ನೇ. ಈಗ ನನ್ನ ಕಡೆಯಿಂದ ಅಥವಾ ನಮ್ಮ ಬಾಸ್ ಟಿ ವಿ ಕಡೆಯಿಂದ ಒಂದು ಹೇಳ್ತೀನಿ, ಧನ್ವೀರ್ ಅವ್ರನ್ನ ಭೇಟಿ ಆಗುವಂಥ ಚಾನ್ಸ್ ನಾನು ಕಲ್ಪಿಸ್ಕೊಡ್ತೀನಿ. ಹೋಗಿ ನೀವು ಹೆಂಗಿದ್ರು ಟೆಂಪಲ್ ಹೋಗಬೇಕು ಅಂದ್ರೆ ಮುಗಿಸ್ಕೊಂಡು ಅದಾದ ನಂತರ ಹೋಗಿ ನಾನು ಕಾಲ್ ಮಾಡಿ, ಅಲ್ಲಿ ದರ್ಶನ್ ಅವರನ್ನ ಭೇಟಿ ಆಗಿಲ್ಲ ಅಂದರೆ ದರ್ಶನ್ ಅವರ ಬಂಟ ಧನ್ವೀರ್ ಅವ್ರನ್ನ ಭೇಟಿ ಆಗುವಂಥ ಚಾನ್ಸು. ಸೊ ಹೋಗಿ ಮಾತನಾಡಿಸ್ಕೊಂಡು ಅವ್ರನ್ನೂ ಕೂಡ ಭೇಟಿಯಾಗಿ ಅವ್ರ ಸಪೋರ್ಟ್ ಕೂಡ ತಗೊಳ್ಳಿ. ಮದುವೆ ಅಂತೂ ಆಗಿದ್ದೀರಾ, ಮುಂದೆ ಒಂದೊಳ್ಳೆ ಜೀವನವನ್ನು ರೂಪಿಸಬೇಕು, ಅದಕ್ಕೆ ಹಾಗೇ ನಡೆಸಬೇಕು, 4 ಜನಕ್ಕೆ ಮಾದರಿ ಆಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ಈಗ ನೀವು ಮನೆ ಹತ್ರ ಹೋಗಿ ಹಾರ ಬದಲಾಯಿಸ್ಕೊಂಡಾದ್ಮೇಲೆ ಒಂದಷ್ಟು ಪಾಸಿಟಿವ್ ಕಮೆಂಟ್ಸು ಬಂದಿದೆ, ನೆಗೆಟಿವ್ ಕಮೆಂಟ್ಸು ಬಂದಿದೆ. ಯಾಕಂತಂದರೆ ಆಡ್ಕೊಳ್ಳುವಂಥವ್ರು ಇರ್ತಾರೆ, ತೆಗೊಳ್ಳುವಂಥವ್ರು ಇರ್ತಾರೆ. ಸೊ ನೆಕ್ಸ್ಟು ಅಂಥದ್ದಕ್ಕೆಲ್ಲ ನೋಡಿದಾಗ ಏನು ಅನಿಸ್ತೈತೆ ಅಂತ? ಪಾಸಿಟಿವ್ ಕಮೆಂಟ್ ಬಂದಾಗ ಖುಷಿ ಆಯಿತು. ನೆಗೆಟಿವ್ ಕಮೆಂಟ್ ಬಂದಾಗ ಬಾಸ್ ಹೇಳ್ತಾರಲ್ಲ, ಎಷ್ಟೋ ಹೋಗುತ್ತೆ ಅಂತ, ಹಂಗೆ ಅನಿಸ್ತು ಅಷ್ಟೇ. ನಿಮ್ಗೇನು ಬೇಜಾರಾಗಿಲ್ಲ? ಯಾಕಂತಂದ್ರೆ ಆಗ್ತಾನೆ ಹೊಸ ಮದುವೆ ಆಗಿರ್ತೀರ, ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡೇ ಇದ್ದಿದ್ದಿಲ್ಲ ಇಷ್ಟು ವೈರಲ್ ಆಗುತ್ತೆ ಅಂತ. ಆದರೂ ತುಂಬಾ ಖುಷಿ. ಎಸ್, ಫೈನಲಿ ಸಾಕಷ್ಟು ಜನರ ಪ್ರೀತಿಯನ್ನು ಪಡ್ಕೊಳ್ತಾ ಇದ್ದೀರಾ. ಒಳ್ಳೆಯದಾಗಲಿ, ಎಲ್ಲರೂ ಮೆಚ್ಚೋ ಹಾಗೆ ಕೆಲಸಗಳನ್ನು ಮಾಡ್ತಾ 4 ಜನಕ್ಕೆ ಮಾದರಿ ಆಗೋ ಥರ, ಏನೀಗ ಆಲ್ರೆಡಿ ಮದುವೆ ಆಗಿದ್ದಾರಲ್ಲ ಮನೆಯವರ ಅಪ್ಪ ಅಮ್ಮನ ಒಪ್ಪಿಸಿ, ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಬದುಕಿ ಬಾಳಿದ್ರೆ ದರ್ಶನ್ ಅಲ್ಲ, ಅವರ ಅಭಿಮಾನಿಗಳೆಲ್ಲ, ಇಡೀ ಕರ್ನಾಟಕನೇ ನಿಮ್ಮನ್ನು ಒಪ್ಕೊಳ್ಳುತ್ತೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಇಬ್ಬರಿಗೂ ಕೂಡ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ದರ್ಶನ್ ಅವರ ಮನೆ ಹತ್ರ ಹೋಗಿ ಮೈಸೂರಿನಲ್ಲಿ ಮದುವೆಯಾಗಿ ದರ್ಶನ್ ಅವರ ಮನೆ ಮುಂದೆ ಬಂದು ಹಾರವನ್ನು ಬದಲಾಯಿಸ್ಕೊಂಡು ದರ್ಶನವನ್ನು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ತೂಗುದೀಪ ನಿಲಯ ದರ್ಶನವನ್ನು ಪಡ್ಕೊಂಡು ಅದಾದ ನಂತರ ಅವರ ಆಶೀರ್ವಾದವನ್ನು ಪಡ್ಕೊಂಡಿರುವಂತಹ ಅಭಿಮಾನಿಗಳಾಗಿರುವಂತಹ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.